ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೇತುಸ್ ಟೈಲರಿಂಗ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದೊಳಗೆ ನಿನ್ನೆ ನಾನು ಏನು ಕಟ್ಟಿಂಗ್ ವಿಡಿಯೋ ಹಾಕಿನಲ್ರಿ ಬ್ಲೌಸಿಂದ ಅದ್ರ ಸ್ಟಿಚಿಂಗ್ ವಿಡಿಯೋ ತೋರಿಸಾತೀನಿ. ಅಂದರೆ ಇದ್ರೊಳಗೆ ನಾನು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗನ್ನು ಫ್ರಂಟ್ ಮತ್ತು ಬ್ಯಾಕ್ ಮತ್ತು ಬ್ಲೌಸು ಫೈನಲ್ ಫಿನಿಶಿಂಗ್ ಹೆಂಗೆ ಮಾಡೋದಂತ ಹೇಳ್ಕೊಡಾಕತ್ತೀನಿ. ನಿಮಗೆ ಇಷ್ಟು ಪಾಯಿಂಟ್ ಅಂದರೆ ನಾವು ಫ್ರಂಟಲ್ಲಿ ಥ್ರೆಡ್ ಪೈಪಿಂಗನ್ನು ಕೊಟ್ಟಾಗ ನೆಕ್ಕನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು, ಎಷ್ಟನ್ನು ಇಟ್ಕೋಬೇಕು ಅಂಥೇಳಿ ಎಲ್ಲ ನಾನು ಕಟ್ಟಿಂಗ್ ವಿಡಿಯೋದೊಳಗೆ ತೋರಿಸೀನಿ. ಅದೇ ರೀತಿಯೇ ಈಗ ಸ್ಟಿಚಿಂಗ್ ವಿಡಿಯೋದೊಳಗೆ ಯಾವ ರೀತಿ ಅದನ್ನು ಥ್ರೆಡ್ ಪೈಪಿಂಗನ್ನು ಹಚ್ಚಿ ಸ್ಟಿಚ್ ಮಾಡಬೇಕಂತ ಹೇಳ್ಕೊಡತ್ತೀನಿ. ನೋಡಿರಿ, ಫಸ್ಟ್ ನಾನು ಫ್ರಂಟ್ ಪಾರ್ಟ್ ತೋರಿಸಾತೀನಿ. ಫ್ರಂಟ್ ಪಾರ್ಟ್ ಒಳಗೆ ನೆಕ್ ನೋಡಿರಿ ಕರೆಕ್ಟಾಗಿ ಫಸ್ಟ್ ನೆಕ್ ಸೈಜನ್ನು ಕಟ್ ಮಾಡ್ಕೊಂಡಿರೋಂಗನ ನಾವೇನು ಮಾಡಬೇಕು, ಥ್ರೆಡ್ ಪೈಪಿಂಗನ್ನು ಹಚ್ಚಬೇಕು. ಥ್ರೆಡ್ ಪೈಪಿಂಗನ್ನು ಹಚ್ಚಿ ಥ್ರೆಡ್ ಪೈಪಿಂಗ್ ಮೇನ್ ಫ್ಯಾಬ್ರಿಕ್ ಮೇಲೆ ಹಚ್ಚುವಾಗ ಥ್ರೆಡ್ ಪೈಪಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಸೆಂಟ್ರ್ ಬರಬೇಕು. ಅಂದರೆ ನಾವು ಅದು ಸೆಂಟ್ರ್ ಬರಬೇಕು. ಅಂದರೆ ನಮ್ಗೆ ಏನಾಗುತ್ತೆ, ಟರ್ನ್ ಮಾಡಿದಾಗ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಆಗುತ್ತೆ. ಈಗ ನೋಡಿರಿ, ಟರ್ನ್ ಮಾಡಿ ಒಂದು ಸ್ಟಿಚ್ ಹಾಕಿದೆ ನಾನು. ಈಗ ನೋಡಿರಿ, ಇನ್ವಿಸಿಬಲ್ ಅಂದರೆ ನಮ್ಗೆ ಯಾವುದೇ ಪೈಪಿಂಗಿದ್ದು ಬಟ್ಟೆ ಕಾಣಂಗಿಲ್ಲ. ಜಸ್ಟ್ ಪೈಪಿಂಗಿದ್ದು ಎಕ್ಸ್ಟ್ರಾ ಏನು ಬಟ್ಟೆ ತೊಗೊಂಡಿರ್ತೀವಲ್ಲ ಅದೇನೂ ಕಾಣಂಗಿಲ್ಲ. ಜಸ್ಟ್ ನಿಮ್ಮ ಥ್ರೆಡ್ ಸೈಜಿಂದ ಒಂದು ಬಟ್ಟೆ, ಯಾವ ಕಾಂಟ್ರಾಸ್ಟ್ ಕಲರ್ ಬಟ್ಟೆ ಕೊಟ್ಟಿರ್ತಿರಲ್ಲ ಅದೊಂದು ಕಾಣ್ತೈತೆ ರೀ. ಈ ರೀತಿ ಮಾಡೋದ್ರಿಂದ ಅದಕ್ಕೆ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಅಂತಾರೆ. ಅಂದರೆ ನಮ್ಗೆ ಯಾವುದೇ ನೋಡಿರಿ, ಬ್ಯಾಕ್ ಸೈಡು ಫ್ರಂಟ್ ಸೈಡು ಏನೂ ಕಾಣೋದಿಲ್ಲ. ಎಷ್ಟು ನೀಟಾಗಿ ನೋಡಿರಿ, ಒಟ್ಟು ಒಂದು ಸ್ವಲ್ಪನೂ ಕಾಣ್ತೈತೆ ರೀ. ಜಸ್ಟ್ ಥ್ರೆಡ್ಡಾಗಿ ಏನು ಗೋಲ್ಡ್ ಕಲರ್ದು ಪೈಪಿಂಗ್ ಮಾಡಿನಲ್ಲ ಅದಷ್ಟೇ ಕಾಣಿಸಾಕತ್ತೈತೆ ನಿಮಗೆ ಫ್ರಂಟ್ ಬ್ಯಾಕ್. ಈ ರೀತಿ ಮಾಡಿಕೊಂಡು ಅದು ಸುತ್ತಲೂ ಒಂದು ದೊಡ್ಡ ಹೊಲಿಗೆ ಇಟ್ಟು ಸ್ಟಿಚ್ ಮಾಡ್ಕೊರಿ. ಇನ್ನೂ ಒಂದು ಸೈಡ್ದು ತೋರಿಸಾತೀನಿ ನಿಮಗೆ, ಒಂದೇ ಸೈಡದ್ದು ಮಾಡಿ ತೋರಿಸತ್ತಿಲ್ಲ. ನೋಡಿರಿ, ಕರೆಕ್ಟಾಗಿ ಏನು ನೆಕ್ ಶೇಪ್ ಏನು ಇರ್ತೈತಲ್ಲ ಅದೇ ನೆಕ್ ಶೇಪ್ನಾಗನ ನೀವೇನು ಮಾಡಬೇಕು, ಥ್ರೆಡ್ ಪೈಪಿಂಗನ್ನು ಅಟ್ಯಾಚ್ ಮಾಡಬೇಕು. ಅದರ ಎಡ್ಜು, ಬ್ಲೌಸಿನ ಎಡ್ಜು ಮತ್ತು ಥ್ರೆಡ್ ಪೈಪಿಂಗ್ ಎಡ್ಜು ಎರಡೂ ಕರೆಕ್ಟ್ ಸೈಜ್ ಒಳಗೆ ಅಟ್ಯಾಚ್ ಮಾಡ್ಕೊತ ಹೋಗಬೇಕು. ಈಗ ನೋಡಿರಿ, ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಡಬೇಕಾದ್ರೆ ನಾವೇನು ಮಾಡಿದೆ, ನಮ್ಮ ಮೇನ್ ಫ್ಯಾಬ್ರಿಕ್ ಕರೆಕ್ಟ್ ಅಂದರೆ ಸೀದಾ ಇರಬೇಕು ರೀ, ಕರೆಕ್ಟ್ ಸೈಡ್ ಇರಬೇಕು, ಸೀದಾ ಇರಬೇಕು. ಇದು ಥ್ರೆಡ್ ಪೈಪಿಂಗ್ ಏನು ಹಚ್ಚಿರ್ತೀವಲ್ಲ ಯಾವುದು ಲೈನಿಂಗು, ಅದು ಉಲ್ಟಾ ಇರಬೇಕು. ಉಲ್ಟಾ ಹೆಂಗೆ ಅಂತಂದ್ರೆ, ನಾವು ಲೈನಿಂಗ್ ಥ್ರೆಡ್ ಪೈಪಿಂಗ್ ಏನಾಗಬೇಕು, ಕೆಳಗಡೆ ಹೋಗಬೇಕು, ಸೆಂಟ್ರಲ್ಲಿ ಬರಬೇಕು. ಇನ್ನೊಂದು ಹೇಳ್ಬೇಕಂದ್ರೆ ಸೆಂಟ್ರಲ್ಲಿ ಬರಬೇಕು. ಆ ರೀತಿಯೂ ತಿಳ್ಕೊರಿ ನೀವು. ಈ ರೀತಿ ಹಚ್ಕೊಂಡು ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಟ್ರಿಮ್ ಮಾಡ್ಕೋಬೇಕು. ಒಟ್ಟು ನೀವು ಯಾವುದೇ ಪೈಪಿಂಗ್ ಮಾಡಬೇಕಾದ್ರೂ ಟ್ರಿಮ್ ಮಾಡಬೇಕು ರೀ. ಟ್ರಿಮ್ ಮಾಡ್ಲಿಕ್ಕಂದ್ರೆ ನಿಮಗೆ ಟರ್ನಿಂಗ್ ಕರೆಕ್ಟಾಗಿ ಬರೋಂಗಿಲ್ಲ, ರೌಂಡ್ ಶೇಪು ಸರಿಯಾಗಿ ಅದು ಮಾಡಿದಾಗೂ ಕಾಣಂಗಿಲ್ಲ. ನೋಡಿರಿ, ಈಗ ಅದನ್ನು ಏನು ಮಾಡಿದೆ, ನಾನು ಹೊಳಿಸ್ಕೊಂಡು ಲೈನಿಂಗ್ ಮೇಲೆ ಸ್ಟಿಚ್ ಹಾಕಿದೆ ರೀ. ನಾನು ಒಂದು ಸ್ಟೆಪ್ ಲೈನಿಂಗ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕೋಬೇಕು. ಅಲ್ಲಲ್ಲೇ ಒಂದು 1/4 ಇಂಚಿನಷ್ಟು ಅಷ್ಟೇ ಬಿಟ್ಟು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕಬೇಕು. ನೆಕ್ಸ್ಟ್ ಪೂರ್ತಿ ಟರ್ನ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಎಲ್ಲ ಸೇರಿಸಿ ಒಂದು ಸ್ಟಿಚ್ಚನ್ನು 1/4 ಇಂಚ್ ಬಿಟ್ಟು ನೋಡಿರಿ, ಎರಡೂ ಕಡೆಯೂ ಇನ್ವಿಸಿಬಲ್ ನಿಮಗೆ ಥ್ರೆಡ್ಡಲ್ಲಿ ಎಷ್ಟು ಸೈಜ್ ಇದೆಯಲ್ಲ ಅಷ್ಟು ಕರೆಕ್ಟಾಗಿ ಥ್ರೆಡ್ ಪೈಪಿಂಗ್ ರೆಡಿ ಆಯ್ತು. ಇದು ಫ್ರಂಟ್ ಪಾರ್ಟ್ ಒಳಗೆ ನಾನು ನೆಕ್ಸ್ಟ್ ಡಾಚಸ್ ಹಿಡಿಯೋದನ್ನು ತೋರ್ಸಾಕತ್ತೀನಿ. ಫಸ್ಟ್ ಯಾವಾಗಲೂ ನಮಗೇನು ಉಪ್ಪಟ್ಟಿ ರಿಂಗ್ ಪಟ್ಟಿ ಇರ್ತಾವಲ್ಲ ಆ ಸೈಡಿಂದ ಆಚೆ ಹಿಡಿಬೇಕು. ನಾವು ಇಷ್ಟು ಮಾರ್ಕನ್ನು ಕಟ್ಟಿಂಗ್ ವಿಡಿಯೋದೊಳಗೆ ಹಾಕೀನಿ ರೀ. ನೀವು ಕಟ್ಟಿಂಗ್ ವಿಡಿಯೋ ನೋಡಿಕೊಂಡು ಸ್ಟಿಚಿಂಗ್ ವಿಡಿಯೋ ನೋಡಿದ್ರೆ ನಿಮ್ಗೆ ಪರ್ಫೆಕ್ಟಾಗಿ ತಿಳಿತೈತಿ. ನೀವು ಕಟ್ಟಿಂಗ್ ವಿಡಿಯೋ ನೋಡಲಾರ್ದೆ ಇದನ್ನು ನೋಡಿದ್ರೆ ಅಂದರೆ ನಿಮ್ಗೆ ತಿಳಿಯೋದಿಲ್ಲ. ಅದರೊಳಗೆ ಎಲ್ಲ ಸೈಜು ಎಷ್ಟೆಷ್ಟು ತೊಗೋಬೇಕು, ಹೆಂಗೆ ಮಾರ್ಕ್ ಹಾಕ್ಕೋಬೇಕಂತ ಎಲ್ಲನೂ ಡೀಟೇಲಾಗಿ ಹೇಳ್ಕೊಟ್ಟೀನಿ. ಅಲ್ಲಿ ನೋಡಿಕೊಂಡು ನೀವು ಇದನ್ನು ಸ್ಟಿಚಿಂಗ್ ವಿಡಿಯೋನ ಮಾಡಿರಿ, ನಿಮ್ಗೆ ಕರೆಕ್ಟಾಗಿ ಬರ್ತೈತಿ. ನೋಡಿರಿ, ಈಗ ಸೆಕೆಂಡ್ ಮೇನ್ ಡಾಟ್ ಸೆಂಟ್ರ್ ಏನು ಕ್ರಾಸ್ ಬೆಲ್ಟ್ ಕಡೆ ಬರುತ್ತಲ್ಲ ಅದನ್ನು ಹಿಡಿದು. ನೆಕ್ಸ್ಟ್ ಥರ್ಡ್ ಡಾಟ್ ಯಾವ್ದು ರೀ, ಆರ್ಮೋಲ್ ಕಡೆ ಏನು ಬರುತ್ತಲ್ಲ ಆ ಡಾಟ್, ಆರ್ಮೋಲ್ ಕಡೆ ಏನು ಬರುವಂಥ ಡಾಟನ್ನು ಥರ್ಡ್, ಇದು ಲಾಸ್ಟ್ ಡಾಟ್. ಇವನ್ನೇ ಡಾಟ್ಸ್ ಹಿಡಿದ್ರೆ ಅಂದ್ರೆ ನಿಮ್ಗೆ ಪರ್ಫೆಕ್ಟಾಗಿ ಕಪ್ಸ್ ರೆಡಿ ಆಗ್ತೈತಿ. ಎಷ್ಟು ನೀಟಾಗಿ ಬರುತ್ತೆ ಅಂದ್ರೆ ಭಾಳ ಪರ್ಫೆಕ್ಟಾಗಿ ಬರ್ತೈತಿ. ನಿಮಗೆ ಇದು ಎಲ್ಲ ಮೆಜರ್ಮೆಂಟ್ ಅಂದ್ರೆ ಕಟ್ಟಿಂಗ್ ವಿಡಿಯೋ ನೋಡ್ಕೊಂಡ್ರೆ ಅಂದರೆ ಮೆಜರ್ಮೆಂಟ್ ತಿಳಿತೈತಿ. ಇಲ್ಲಿ ಏನಪ್ಪ ಏನು ಮೆಜರ್ಮೆಂಟ್ ಹೇಳವಲ್ರ ಅಂತ ತಿಳ್ಕೊಬೇಡ್ರಿ. ಕಟ್ಟಿಂಗ್ ವಿಡಿಯೋದೊಳಗೆ ಇನ್ನು ಡೀಟೇಲಾಗಿ ಹೇಳೀನಿ. ಏನಾದರೂ ತಿಳಿಲಿಲ್ಲ ಅಂದ್ರೆ ಕೇಳ್ರಿ, ಹೇಳ್ತೀನಿ ಅಂತ. ಸ್ವಲ್ಪ ಕಪ್ ಶೇಪ್ ತೋರಿಸ್ಬೇಕಾದ್ರೆ ನನಗೆ ವಿಡಿಯೋ ಅದು ಮೊಬೈಲ್ ಸ್ವಲ್ಪ ತೆಳಗೆ ಸರ್ದೈತೆ ರೀ, ಹಿಂಗಾಗಿ ಕ್ಲೀನಾಗಿ ಕಂಡಿಲ್ಲ. ತೋರಿಸ್ತೀನಿ ರೀ ನಿಮ್ಗೆ ಲಾಸ್ಟಿಗೆ ನೋಡಿ. ನಿಮ್ಗೆ ನೋಡಿದ್ರೆ ಅಂದ್ರೆ ನಿಮಗೆ ಇದು ತಿಳಿತೈತಿ. ನೋಡಿರಿ, ಫಸ್ಟ್ ಇದು ಡಾಟ್ ಹಿಡಿಬೇಕು. ನೆಕ್ಸ್ಟ್ ಸೆಕೆಂಡ್ ಇದು ಸೆಂಟ್ರ್ ಡಾಟ್ ಅಂದರೆ ಮೇನ್ ಡಾಟ್ ಇದೆ ರೀ, ಇದನ್ನು ಹಿಡಿಬೇಕು. ಇದ್ರ ಎಲ್ಲ ಸೈಜನ್ನು ನಾನು ಕಟ್ಟಿಂಗ್ ವಿಡಿಯೋದೊಳಗೆ ತೋರಿಸ್ತೀನಿ. ಜಸ್ಟ್ ಒಂದು ಸೈಡ್ ಹಾಕಿ ಇನ್ನೊಂದು ಸೈಡ್ ಇದ್ದು ಇದನ್ನು ಮಾಡೀನಿ. ಅದೇ ರೀತಿಯೇ ನೀವು ಅಲ್ಲಿ ನೋಡ್ಕೊಂಡು ಮಾಡಿದ್ರೆ ಅಂದ್ರೆ ನೋಡಿರಿ, ಎಕ್ಸ್ಟ್ರಾ ಇರುವಂಥ ಡಾಟಲ್ಲಿರುವಂಥ ಬಟ್ಟೆನ ನಾನು ಈ ರೀತಿ ಕಟ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ.
ಯಾಕಂದ್ರೆ ಅಲ್ಲಿ ಬಟ್ಟೆ ದಪ್ಪಿತ್ತಪ್ಪ ಅಂದ್ರೆ ವೇರ್ ಮಾಡಿದಾಗ ಒಂಥರ ಅದು ಲುಕ್ ಸರಿಯಾಗಿ ಕಾಣಂಗಿಲ್ಲ. ಹಿಂಗೆ ನಾನು ಸ್ವಲ್ಪ ಬಟ್ಟೆನ ಕಟ್ ಮಾಡಿ ಮಡಿಚಿ ಹೊಲಿದು ಬಿಡ್ತೀನಿ ರೀ ಅಲ್ಲಿ. ನೋಡಿರಿ ಇದು ಥರ್ಡ್ ಡಾಟ್. ಇಷ್ಟು ಹಿಡಿದ ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದು. ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಂತೂ ನಾನು ಎಲ್ಲ ವಿಡಿಯೋದಾಗೂ ತೋರಿಸ್ತೀನಿ ರೀ, ಈ ವಿಡಿಯೋದೊಳಗೂ ತೋರಿಸ್ತೀನಿ ರೀ. ನೋಡಿರಿ ಕ್ರಾಸ್ ಬೆಲ್ಟ್ ಯಾವಾಗಲೂ ನಾನು 3 ಪೀಸ್, ಒಂದು ಸೈಡ್ 3 ಪೀಸು, ಒಂದು ಸೈಡ್ 3 ಪೀಸ್. 3 ಪೀಸ್ ಹೆಂಗಪ್ಪ ಅಂತಂದ್ರೆ 2 ಲೈನಿಂಗ್ ಪೀಸ್ ತೊಗೋಬೇಕು, ಒಂದು ಮೇನ್ ಫ್ಯಾಬ್ರಿಕ್ ತೊಗೋಬೇಕು. ನೋಡಿರಿ ಈ ರೀತಿ ಕರೆಕ್ಟಾಗಿ ಅದು ಎಲ್ಲಿ ಬರುತ್ತೆ ಕರೆಕ್ಟಾಗಿ ಇಟ್ಕೋಬೇಕು. ಆಮೇಲೆ ಅದ್ರ ಮೇಲೆ ಟರ್ನ್ ಮಾಡಿಕೊಂಡು ಕರೆಕ್ಟಾಗಿ ಜೋಡಿಸ್ಕೋಬೇಕು. ಯಾವುದನ್ನು ಅವಸರ ಮಾಡೋಕ್ಕೆ ಹೋಗಬೇಡ್ರಿ. ನೀವು ಬಿಗಿನರ್ಸ್ ಇದ್ರಂದ್ರೆ ನಿಧಾನವಾಗಿ ಹೊಲಿರಿ, ಕಲೀರಿ. ನೀವು ಡೀಪಾಗಿ ವಿಡಿಯೋನ ನೋಡ್ಕೊಂಡು ಒಂದು ಇದ್ರೊಳಗೆ ಬುಕ್ಸ್ ಒಳಗೆ ಅಥವಾ ನಿಮ್ಮ ಡೈರಿ ಒಳಗೆ ಎದ್ರೊಳಗೆ ಒಂದು ಸ್ವಲ್ಪ ರಫ್ ನೋಟ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಕಟಿಂಗ್ ಮಾಡಿರಿ. ಕಟಿಂಗ್ ಮಾಡಿದ್ಮೇಲೆ ಸ್ಟಿಚಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ನೋಡಿಕೊಂಡು ಮತ್ತೆ ಇನ್ನೊಂದು ಸಲ ಸ್ಟಿಚಿಂಗ್ ವಿಡಿಯೋ ನೋಡ್ಕೊತನ ನೀವು ಸ್ಟಿಚ್ ಮಾಡಿರಿ, ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ನಾನು ಇದ್ರೊಳಗೆ ಜಸ್ಟ್ ನಿಮಗೆ ಥ್ರೆಡ್ ಪೈಪಿಂಗನ್ನು ಯಾವ ರೀತಿ ಹಚ್ಚೋದು, ಯಾವ ರೀತಿ ಫಿನಿಶಿಂಗ್ ಬರ್ತೈತಿ ಅಂಥೇಳಿ ಮತ್ತು ಲಾಸ್ಟ್ ಸೈಡ್ ಫಿಟ್ಟಿಂಗ್ ಮಾಡೋದನ್ನು ಹೇಳ್ಕೊಟ್ಟೀನಿ. ಇನ್ನು ಡಿಟೇಲಾಗಿ ನಿಮಗೆಲ್ಲ ಬ್ಲೌಸ್ ಸ್ಟಿಚಿಂಗು ಬೇಕಂದ್ರೆ ನಾನು ಸಾಕಷ್ಟು ವಿಡಿಯೋ ಹಾಕೀನಿ ರೀ, ನೋಡಿರಿ, ಕಲ್ತ್ಕೊಳ್ರಿ. ಇದ್ರೊಳಗೆ ಏನು ಮೇನ್ ನಾನು ಹಾಕಾಕತ್ತೀನಿ, ಥ್ರೆಡ್ ಪೈಪಿಂಗ್ ಹೇಳಿದ್ರು ಕಸ್ಟಮರ್ಸಿಗೆ ಬ್ಲೌಸ್ ಇದು ಅವರು ಥ್ರೆಡ್ ಪೈಪಿಂಗ್ ಮಾಡಿರಿ ಫ್ಯಾಷನ್ ಐತೆ ಅಂತ ಹೇಳಿದ್ರು. ಹಿಂಗೆ ನಾನು ಅದ್ರೊಳಗೆ ಗೋಲ್ಡ್ ಕಲರ್ದು ಸ್ವಲ್ಪ ಬಟ್ಟೆ ಬಂದಿತ್ತು ಬ್ಲೌಸ್ ಒಳಗೆ, ಅದಕ್ಕೆ ಗೋಲ್ಡ್ ಕಲರ್ ಥ್ರೆಡ್ ಪೈಪಿಂಗ್ ಮಾಡಿದ್ದೆ. ಫ್ರಂಟೂ ಥ್ರೆಡ್ ಪೈಪಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಪ್ರೊಸೀಜರ್ ಇಟ್ಕೋಬೇಕಾಗ್ತೈತಿ. ಯಾಕಂದ್ರೆ ನಾವು ನೆಕ್ ಅವ್ರದ್ದು 6.5 ಇತ್ತಂದ್ರೆ ನೀವು 6 ಇಟ್ಟು ಕಟ್ ಮಾಡಿ ಅದು ಥ್ರೆಡ್ ಪೈಪಿಂಗ್ ಮಾಡಿದ್ರೆ ಅಂದ್ರೆ ನೀವು ಕೊಳ್ಳೆ ಮ್ಯಾಕ್ ಆಗ್ಬಿಡ್ತೈತಿ. ಕಸ್ಟಮರ್ಸ್ ಅದಕ್ಕೆ ಎಕ್ಸೆಪ್ಟ್ ಆಗಂಗಿಲ್ಲ, ಆಮೇಲೆ ಏನೂ ಮಾಡೋಕ್ಕೆ ಬರೋಂಗಿಲ್ಲ ರೀ. ಥ್ರೆಡ್ ಪೈಪಿಂಗ್ ಮಾಡ್ಬೇಕಾದ್ರೆ ನಮಗೆ ನೆಕ್ ಎಷ್ಟು ರೆಡಿ ಬೇಕಲ್ಲ ಅಷ್ಟನ್ನು ನಾವು ಕಟ್ ಮಾಡ್ಕೊಳಬೇಕು ರೀ. ನೆಕ್ ಎಷ್ಟು ರೆಡಿ ಬೇಕಲ್ಲ ಅಷ್ಟು ಕಟ್ ಮಾಡ್ಕೊಳಬೇಕು. ಅದಕ್ಕೆ ನಾನು ಎಷ್ಟು ಬೇಕಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡು ನಿಮ್ಗೆ ಕಟಿಂಗ್ ವಿಡಿಯೋದೊಳಗೆ ತೋರಿಸ್ತೀನಿ. ನೆಕ್ಸ್ಟ್ ನೋಡಿರಿ, ಈಗ ಫ್ರಂಟ್ ಪಾರ್ಟಲ್ಲಿ ಆಯ್ತು. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಒಳಗೆ ನೋಡಿರಿ ಕರೆಕ್ಟಾಗಿ ಏನು ಹೇಳತ್ತೀನಿಲ್ಲ, ಎಡ್ಜು ಯಾವುದೆಲ್ಲ ಎಡ್ಜು ಥ್ರೆಡ್ ಪೈಪಿಂಗ್ ಇದ್ದ ಎಡ್ಜು, ಲೈನಿಂಗ್ ಇದ್ದ ಎಡ್ಜು ಎರಡು ಕರೆಕ್ಟ್ ಸೈಜ್ ಒಳಗನೆ ಸ್ಟಿಚ್ ಆಗಬೇಕು. ಒಟ್ಟು ಹೊರಗಡೆ ಹೋಗಬಾರ್ದು, ಇದು ಬಟ್ಟೆನೂ ಒಳಗಡೆ ಸರ್ದಿರಬಾರ್ದು. ಕರೆಕ್ಟಾಗಿ ಎರಡೂ ಎಡ್ಜೂ ಕರೆಕ್ಟಾಗಿ ಬಂದಿರಬೇಕು. ಈ ರೀತಿ ಥ್ರೆಡ್ ಪೈಪಿಂಗನ್ನು ಮೇನ್ ಲೈನಿಂಗ್ ಬಟ್ಟೆಗೆ ಅಟ್ಯಾಚ್ ಮಾಡ್ಕೊರಿ. ಎಲ್ಲಿ ಬರಬೇಕು ರೀ ಕರೆಕ್ಟಾಗಿ ಸ್ಟಿಚ್. ನಾವೇನು ಥ್ರೆಡ್ ಪೈಪಿಂಗ್ ಮಾಡ್ಬೇಕಾದ್ರೆ ಒಂದು ಸ್ಟಿಚ್ ಹಾಕ್ಕೊಂಡಿರ್ತಿರಲ್ಲ ಅದರ ಮೇಲೇ ಬರಬೇಕು. ಥ್ರೆಡ್ ಪೈಪಿಂಗ್ ಮಾಡ್ಬೇಕಾದ್ರೆ ಸ್ಟಿಚ್ ಹಾಕ್ಕೊಂಡಿರ್ತಿರಲ್ಲ ಅದರ ಮೇಲೆ ನೋಡಿರಿ. ಮೇನ್ ಫ್ಯಾಬ್ರಿಕನ್ನು ಸೀದಾ ಇಡಬೇಕು ರೀ. ಸೀದಾ ಇಟ್ಟು ಅದ್ರ ಮೇಲೆ ಬಟ್ಟೆನ ಹೆಂಗಿಡಬೇಕು, ಈಗ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಟೀವಿ. ನಮ್ಮದು ಥ್ರೆಡ್ ಪೈಪಿಂಗ್ ಹಚ್ಚಿದ್ದು ನಮಗೆ ಮ್ಯಾಲೆ ಕಾಣಬಾರ್ದು, ಒಳಗಡೆ ಹೋಗ್ಬೇಕಂತಂದ್ರೆ ನಾವೇನು ಮಾಡಬೇಕು, ಲೈನಿಂಗ್ ಪೀಸನ್ನು ಉಲ್ಟಾ ಮಾಡಬೇಕು. ನಾವೀಗ ಸೀದಾ ಇಟ್ಟು ಹೊಲ್ದೀವಿ, ಥ್ರೆಡ್ ಪೈಪಿಂಗ್ ಮ್ಯಾಲೆ ಕಾಣತ್ತಿತ್ತು, ಅದು ಕೆಳಗಡೆ ಕಾಣಬೇಕಂದ್ರೆ ಬಟ್ಟೆನ ಉಲ್ಟಾ ಮಾಡಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಡಬೇಕು. ಅಂದ್ರೆ ನಮ್ಮದು ಥ್ರೆಡ್ ಪೈಪಿಂಗ್ ಎಲ್ಲಿ ಬಂತು ರೀ, ಈಗ ಸೆಂಟ್ರೊಳಗೆ ಬಂತು. ಕೆಳಗೆ ಮೇನ್ ಫ್ಯಾಬ್ರಿಕ್ ಆಯಿತು, ಸೆಂಟ್ರಲ್ಲಿ ಥ್ರೆಡ್ ಪೈಪಿಂಗ್ ಆಯಿತು, ಮೇಲೆ ಲೈನಿಂಗ್ ಆಯ್ತು. ಈ ರೀತಿ ಮಾಡಿ ಏನು ಸ್ಟಿಚ್ ಹಾಕಿದ್ರಲ್ರಿ ಆಗ ಲಾಸ್ಟ್ ಟೈಮ್ ಏನು ಅಟ್ಯಾಚ್ ಮಾಡಬೇಕಾದ್ರೆ ಅದೇ ಸ್ಟಿಚ್ ಮೇಲೆ ಮತ್ತೆ ಸ್ಟಿಚ್ ಹಾಕಬೇಕು. ಇದ್ರದ್ದು ಥ್ರೆಡ್ ಪೈಪಿಂಗ್ ಮೇಲೆ ಒಂದು ಕರೆಕ್ಟ್ ಥ್ರೆಡ್ ಪೈಪಿಂಗ್ ಕರೆಕ್ಟಾಗಿ ಮಾಡ್ಕೊಂಡ್ರಿ ಅಂದ್ರೆ ಇಷ್ಟೂ ನೀವೇನು ಅಷ್ಟು ಭಾಳ ಗುದ್ದಾಡೋದು ಆ ಕಡೆ ಈ ಕಡೆ ಮಾಡೋದು ಏನೂ ಇಲ್ಲರಿ. ಕರೆಕ್ಟಾಗಿ ಅದು ಕರೆಕ್ಟ್ ಮಾಡಿದ್ರಿ ಅಂದರೆ ಇಷ್ಟು ಕರೆಕ್ಟ್ ಬರ್ತಾವೆ. ನೀವು ಟ್ರೈ ಮಾಡಿ ನೋಡಿದ್ರಿ ಅಂದ್ರೆ ನಿಮಗೆ ಐಡಿಯಾ ಬರ್ತೈತಿ. ಟ್ರೈ ಮಾಡಿ ನೋಡಿರಿ, ಮಾಡಿದ್ರಂದ್ರೆ ಬರ್ತೈತಿ ಕರೆಕ್ಟಾಗಿ. ಟ್ರೈ ಮಾಡಿ ನೋಡಿರಿ ಕರೆಕ್ಟಾಗಿ ಅದೇ ಥ್ರೆಡ್ ಪೈಪಿಂಗ್ ನಿಮ್ಗೆ ಅಲ್ಲಿ ಕಾಣ್ತೈತಿ. ಹೆಂಗೆ ಮಾಡ್ಬೋದು ಸ್ಟಿಚ್ ಅಂತಂದ್ರೆ ನಮ್ಗೆ ಸ್ಟಿಚ್ ಮಾಡಿದ್ದು ಯಾಕಂದ್ರೆ ಅಟ್ಯಾಚ್ ಮಾಡೋದು ನಾನು ಸ್ಟಿಚ್ ಹಾಕಿರ್ತಿಲ್ಲ ರೀ. ನೀವು ಲೈನಿಂಗಿಗೆ ಸ್ಟಿಚ್ ಮಾಡೋದು ಬಂದ ಅದೇ ಲೈನಿಂಗ್ ಮೇಲೆ ಸ್ಟಿಚ್ ಮಾಡೋದು ಬಂದು ಏನು ಸ್ಟಿಚ್ ಹಾಕಿರ್ತಿರಲ್ಲ ಅದೇ ಸ್ಟಿಚ್ ಮೇಲೆ ಇಲ್ಲೂ ಸ್ಟಿಚ್ ಮಾಡ್ಕೋಬೇಕು. ಈಗ ಏನು ನೆಕ್ ಪಾರ್ಟ್ ಏನಿರುತ್ತಲ್ಲ ಅದನ್ನು ಮೇನ್ ಫ್ಯಾಬ್ರಿಕದ್ದು ಕಟ್ ಮಾಡ್ತೀಬೇಕು. ಯಾವಾಗಲೂ ನೀವು ಥ್ರೆಡ್ ಪೈಪಿಂಗ್ ಮಾಡ್ಬೇಕಾದ್ರೆ ಮೇನ್ ಫ್ಯಾಬ್ರಿಕದ್ದು ಒಟ್ಟು ನೆಕ್ ಕಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಬರೀ ಲೈನಿಂಗದು ಮಾತ್ರ ಕಟ್ ಮಾಡಬೇಕು. ಇದು ವಿದೌಟ್ ಕ್ಯಾನ್ವಾಸ್. ವಿತ್ ಕ್ಯಾನ್ವಾಸ್ ಇದ್ರೆ ಅದ್ರ ಪ್ರೊಸೀಜರ್ ಬೇರೆ ಐತಿ. ವಿತ್ ಕ್ಯಾನ್ವಾಸ್ ಇದ್ದ ಥ್ರೆಡ್ ಪೈಪಿಂಗ್ ಹೆಂಗೆ ಕಟ್ ಮಾಡೋದಂತ ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಂತ ನೋಡಿರಿ. ಈಗ ನಾನು ಎಲ್ಲ ಕಡೆನೂ ಅರೌಂಡ್ ಸುತ್ತಲೂ ನಾನು ಏನು ಮಾಡಿದೆ, ಟ್ರಿಮ್ ಮಾಡಿಕೊಂಡೆ. ಸ್ವಲ್ಪ ವಿಡಿಯೋ
ಹಿಂಗೆ ಭಾಳ ನಿಮಗೆ ಬರಾತೈತಿ. ಜಸ್ಟ್ ತೊಗೊಳೋದು ಒಂದೊಂದು ಸ್ವಲ್ಪ ಕಾಣವಲ್ತಂದ್ರೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ವಿಡಿಯೋ ಸ್ವಲ್ಪ ಮೊಬೈಲ್ ಸ್ವಲ್ಪ ತೆಳಗೆ ಸರಿದ್ಬಿಟ್ಟೈತದೆ, ಹಿಂಗೆ ನಾನು ನೋಡಿಲ್ಲ, ಸಾರಿ ಫ್ರೆಂಡ್ಸ್. ಆದರೆ ಇನ್ ಡೀಟೇಲಾಗಿ ನಾನು ನೋಡಿದ ಪ್ರಕಾರ ವಿಡಿಯೋ ಐತಿ, ನೀವು ನೋಡಿಕೊಂಡು ಮಾಡಿದ್ರಿ ಅಂದ್ರೆ ನೀವು ಕಲಿಬೋದು. ಈಗ ನೋಡಿರಿ, ನಾನು ಲೈನಿಂಗ್ ಮೇಲೆ ನೋಡಿರಿ, ಲೈನಿಂಗ್ ಮೇಲೆ ಸ್ಟಿಚ್ ಹಾಕಿದೆ. ಈ ರೀತಿ ಏನು ಮಾಡಬೇಕು, ಆ ಕಡೆ ಈ ಕಡೆ ಈ ರೀತಿ ಮಾಡಿಕೊಂಡು ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿದೆ. ಈಗ ಅದನ್ನು ಈ ರೀತಿ ಹೊಳಿಸ್ಬೇಕು ನೋಡಿರಿ. ತೆಳಗಡೆ ಲೈನಿಂಗನ್ನು ತೆಳಗಡೆ ಹಾಕಿ ಮತ್ತೆ ಒಂದು ಸ್ಟಿಚ್ ಹಾಕಬೇಕು. ಎಲ್ರಿ ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಬರುತ್ತೆ ರೀ, ಒಂದೇ ಸ್ಟಿಚ್ ಮೇನ್ ಫ್ಯಾಬ್ರಿಕ್ ಬರುತ್ತೆ, ಲೈನಿಂಗ್ ಮೇಲೆ 2 ಸ್ಟಿಚ್ ಕಾಣ್ತಾವೆ ನೋಡಿರಿ. ಈ ರೀತಿ ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ ಮೇಲೆ ಕರೆಕ್ಟಾಗಿ ಮಾಡಿಕೊಂಡು ನಮಗೆ ಪೈಪಿಂಗ್ ಕರೆಕ್ಟಾಗಿ ಇರಬೇಕು, ಕರೆಕ್ಟಾಗಿ ಕಾಣ್ತಿರ್ಬೇಕು. ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ನೀವು ಏನು ನಾರ್ಮಲ್ ಪೈಪಿಂಗ್ ಮಾಡ್ತಿರಲ್ಲ ಅದಕ್ಕಿಂತ ಭಾಳ ಈಜಿ ರೀ ಇದು. ಅದನ್ನು ಸ್ವಲ್ಪ ನೀವು ಬಟ್ಟೆ ಸ್ಟಿಚಿಂಗ್ ಇರೋಂಗಿಲ್ಲ, ಕಟ್ಟಿಂಗ್ ಇರೋಂಗಿಲ್ಲ, ಸ್ವಲ್ಪ ಡಬಲ್ ಸ್ಟಿಚ್ ಆದ್ರೆ ಆಗ್ಬೋದು ಇದು. ಅದರಷ್ಟು ಇದು ಆಗಂಗಿಲ್ಲ ರೀ. ಸ್ವಲ್ಪ ಬಟ್ಟೆ ಸರಿತ ಸ್ವಲ್ಪ ದಪ್ಪ ಸಣ್ಣ ಇದಿಲ್ಲ ರೀ. ಒಂದೇ ರೀತಿ ಒಳಗೆ ಕರೆಕ್ಟಾಗಿ ಥ್ರೆಡ್ ಪೈಪಿಂಗ್ ರೆಡಿ ಆಗ್ತೈತೆ ರೀ. ಭಾಳ ನೀಟಾಗೈತಿ. ಈಗಿನ ಟ್ರೆಂಡ್ ಒಳಗೆ ಇದೇ ಐತಿ, ಮತ್ತು ಚಂದನೂ ಐತೆ ರೀ. ಏನು ಚಂದಿಲ್ಲಪ್ಪ ಅಂದ್ರೆ ಇದು ಎವರ್ಗ್ರೀನ್ ರೀ. ಇದು ಏನೂ ನಿಮಗೆ ಇದ್ರದ್ದು ಹೋತಪ್ಪ, ಇದು ಫ್ಯಾಷನ್ ಹೋತಪ್ಪ, ನಮ್ಗೆ ವೇರ್ ಹ್ಯಾಂಗೆ ಮಾಡೋದು ಅಂತೂ ಇಲ್ಲ ನೋಡಿರಿ. ಫೈನಲಿ ನಾನೇನೀಗ ಸೈಡ್ ಫಿಟ್ಟಿಂಗ್ ತೋರ್ಸಾಕತ್ತೀನಿ. ಎಲ್ಲನೂ ರೆಡಿ ಮಾಡ್ಕೊಂಡೆ, ಸ್ಲೀವ್ ಅಟ್ಯಾಚಿಂಗ್ ಮಾಡಿಕೊಂಡೆ, ನೆಕ್ಕು ರೆಡಿ ಆಯಿತು, ಫ್ರಂಟ್ ಪಾರ್ಟು ರೆಡಿ ಆದು. ಈಗ ನಾನು ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡತ್ತೀನಿ. ಸೈಡ್ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ 2 ಇಂಚ್ ಬಿಟ್ಕೊಂಡೆ, 2 ಇಂಚ್ ಬಿಟ್ಟು ಒಂದು ಸ್ಟಿಚನ್ನು ಹಾಕ್ಕೊಂಡೆ, 2 ಇಂಚ್ ಬಿಟ್ಟು ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲೇ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೀನಿ. ಸ್ವಲ್ಪ ನಾನು ಮೊಬೈಲ್ ಅವಾಗ ನೋಡಿದೆ ರೀ, ಸ್ವಲ್ಪ ಅದನ್ನು ಕರೆಕ್ಟಾಗಿ ಮಾಡಿಕೊಂಡೆ. ಸ್ವಲ್ಪ ನೋಡಿದ್ದಿಲ್ಲ ರೀ ನಾನು ಎಷ್ಟೊತ್ತನ, ಸಾರಿ ಫ್ರೆಂಡ್ಸ್. ಈಗ ಮಾಡಿ ನೋಡಿರಿ. ನಿಮಗೇನಾದರೂ ಇನ್ನು ವಿಡಿಯೋದೊಳಗೆ ಬಂದೈತಿ ವಿಡಿಯೋ, ಯಾಕಂದ್ರೆ ನಾ ಏನು ಕೆಲಸ ಮಾಡಾಕತ್ತಿದ್ದು ಕರೆಕ್ಟಾಗಿ ಬಂದೈತಿ. ಬಟ್ ನಿಮಗೆ ಏನಾದರೂ ತಿಳಿಲಿಲ್ಲ ಅಂದ್ರೆ ಕೇಳ್ರಿ, ಹೇಳ್ತೀನಂತ ನೋಡಿ. 2 ಇಂಚ್ ಬಿಟ್ಟು ಕರೆಕ್ಟಾಗಿ ಒಂದು ಮಾರ್ಕ್ ಹಾಕ್ಕೊಂಡೆ, ಅಲ್ಲಿಂದ ನಾನೀಗ ಸ್ಟಿಚ್ ಹಾಕ್ಕೊತ ಬರ್ತೀನಿ. ಏನೂ ಸೈಜ್ ಹಿಡಿದು ಮಾಡೋದಕ್ಕಿಂತ ಈ ರೀತಿ 2 ಇಂಚಿಗೆ ಒಂದು ಮಾರ್ಕ್ ಹಾಕ್ರಿ. ಎಲ್ಲೇ ವೇಸ್ಟ್ ಒಳಗೆ ಕರೆಕ್ಟಾಗಿ 2 ಇಂಚಿಗೆ ಒಂದು ಈ ರೀತಿ ಮಾಡಿಕೊಂಡು ಹಿಂಗೆ ಕರೆಕ್ಟಾಗಿ ಅರ್ಧ ಕಡೆ ಬಂದು ನಿಂತುಬಿಡ್ರಿ. ನಿಂತು ಈ ಅವ್ರ ಬ್ಲೌಸಿಂದು ಆರ್ಮೋಲ್ ರೌಂಡ್ ತೊಗೊಂಡು ನಮ್ಮ ಬ್ಲೌಸಿಂದ ಆರ್ಮೋಲ್ ರೌಂಡಿಗೂ ಕರೆಕ್ಟಾಗಿ ನೋಡಿ ರೌಂಡ್ ಮಾರ್ಕ್ ಇಲ್ಲೈತಿ, ನಮ್ಮ ಮಾರ್ಕ್ನು ಅಲ್ಲೇ ಕರೆಕ್ಟಾಗಿ ಹಾಕ್ಕೊಂಡು ನಾ ಈಗ ಆ ಮಾರ್ಕ್ ಮೇಲೆ ಆರ್ಮೋಲ್ ಫಿಟ್ಟಿಂಗ್ ಮಾಡ್ತೀನಿ. ಸ್ಲೀವ್ ಫಿಟ್ಟಿಂಗ್ನು ಸಹ ಏನು ಮಾಡಬೇಕು, ಕರೆಕ್ಟಾಗಿ ಎಡ್ಜಸ್ಟನ್ನು ನಾವು ಕಟ್ ಮಾಡ್ಕೊಂಡಿರ್ತೀವಿ. ಸ್ಟಿಚ್ ಮಾಡೋ ಹೊತ್ನ್ಯಾಗ ಕರೆಕ್ಟಾಗಿ ಎಷ್ಟು ಬೇಕು ಕರೆಕ್ಟಾಗಿ ಇಟ್ಕೊಂಡು ಮಾಡಿರ್ತೀವಿ. ಅದೇ ರೀತಿನ ಸ್ಟಿಚ್ ಮಾಡಿಕೊಂಡು ಈ ನೋಡಿರಿ ಸ್ಲೀವ್ ಫಿಟ್ಟಿಂಗ್ ಎಷ್ಟೈತಿ ಕರೆಕ್ಟಾಗಿ ಅವ್ರದ್ದು ಕರೆಕ್ಟಾಗಿ ಇಟ್ಕೊಂಡು ಅಲ್ಲೊಂದು ಮಾರ್ಕ್ ಹಾಕ್ಕೊಂಡೆ. ಈಗ ಆ ಮಾರ್ಕಿಗೆ ಕರೆಕ್ಟಾಗಿ ಈ ರೀತಿ ಹಾಕಿದ್ರೆ ನೋಡಿರಿ, ಕರೆಕ್ಟಾಗಿ ನಿಮ್ಗೆ ಸ್ಟ್ರೇಟ್ ಲೈನಾಗೆ ಬಂತು ರೀ. ನಾನು ಏನೂ ಸ್ಕೇಲ್ ಯೂಸ್ ಮಾಡಿಲ್ಲ, ಏನಿಲ್ಲ. ನಿಮ್ಗೆ ಲಾಸ್ಟ್ ಸ್ಕೇಲ್ ಹಾಕಿನೂ ತೋರಿಸಿದ್ದೆ, ಜಸ್ಟ್ ನಲ್ಲಿ ಸ್ಕೇಲ್ ಹಾಕಿಲ್ಲ. ನೀವು ನೋಡಿರಿ, ಬಟ್ಟೆ ಕರೆಕ್ಟಾಗಿ ನಿಮ್ಗೆ 2 ಇಂಚಿನಷ್ಟು ಬಟ್ಟೆ ಇಲ್ಲಿ ಸಿಕ್ತು. ನಾನು ಮಾರ್ಜಿನ್ ಇಟ್ಟಿದ್ದು 2 ಇಂಚ್, ಇಲ್ಲಿ ನನಗೆ ಬಟ್ಟೆ ಸಿಕ್ಕಿದ್ದು 2 ಇಂಚ್. ಒಬ್ಬರಿಗೆ ಏನಪ್ಪ ನಾವು ಇಟ್ಟಿರ್ತೀವಿ ಜಾಸ್ತಿ ಬರ್ತೈತಿ ಕಡಿಮೆ ಬರ್ತೈತೆ ಅಂತ ಈ ಕ್ವಶನ್ಸ್ ಭಾಳ ಇರ್ತಾವೆ. ಆ ರೀತಿ ಮಾಡ್ಕೋಬೇಡ್ರಿ. ನಾನು ಮಾಡಿರುವಂಥ ಕಟ್ಟಿಂಗ್ ಮೆಥಡನ್ನು ಮಾಡ್ಕೊಂಡು ಸ್ಟಿಚಿಂಗ್ ಮಾಡಿರಿ, ನಿಮಗೆ ಕರೆಕ್ಟಾಗೇ ಬರ್ತೈತಿ. ಸ್ವಲ್ಪ ಎಡ್ಜಲ್ಲಿ ಏನಾಗುತ್ತೆ, ಒಂದು ಬಟ್ಟೆ ಗುಂಜು ಬಿಚ್ಚಿ ಆ ಕಡೆ ಈ ಕಡೆ ಒಂದು 1/4 ಇಂಚ್ ಒಳಗೆ ಹೆಚ್ಚು ಕಮ್ಮಿ ಬಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದನ್ನೇನು ಮಾಡಿರಿ, ಟ್ರಿಮ್ ಮಾಡಿರಿ, ಒಂದು ಎಡ್ಜಲ್ಲಿ ಸ್ಟಿಚ್ ಹಾಕಿರಿ, ಮುಗೀತು. ಈಗ ನೋಡಿರಿ, ಸ್ವಲ್ಪ ಸ್ಲೀವ್ ಕಡೆ ನಂದು ಹೆಚ್ಚು ಕಡಿಮೆ ಬಂದೈತಿ, ಏನಿಲ್ಲ. ಜಸ್ಟ್ ನಮಗೆ ಬಟ್ಟೆ ಒಂದು 1/4 ಇಂಚ್ನಷ್ಟು ಕಡಿಮೆ ಬಿದ್ದರೆ ಏನು ಪ್ರಾಬ್ಲಮ್ ಇಲ್ಲ. ನೀವು ಆರಾಮಾಗಿ ಸ್ಟಿಚ್ ಮಾಡಿ ಟ್ರಿಮ್ ಮಾಡಿರಿ. ನಾವು ಹೇಳಿರೋಂಥ ಪ್ರೊಸೆಸ್ ಒಳಗೆ ಮಾಡಿದ್ರೆ ನೋಡಿರಿ, ಬ್ಲೌಸ್ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದೈತೆ ರೀ, ಕರೆಕ್ಟಾಗಿ ಬಂದೈತೆ ರೀ. ನಾವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಫ್ರಂಟ್ ಗ್ಯಾಪ್ ಇಲ್ಲದೆ ಬ್ಲೌಸ್ ರೆಡಿ ಆಗೈತಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.